ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ರೆಸಾರ್ಟ್ ತೋರಿಸ್ತಾ ಇದ್ದೀನಿ. ನೀವೇನಾದರೂ ಮಂಗಳೂರು ಮೂಡುಬಿದ್ರೆ ಈ ಥರ ಪ್ಲೇಸಲ್ಲಿ ಸ್ಟೇ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಈ ಪ್ಲೇಸ್ ಸಖತ್ತಾಗಿದೆ. ಹಾಗೆ ನೀವು ಸ್ಟೇ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಡೇ ಔಟಿಂಗ್ ಆಗಿರ್ಬೋದು ಅಥವಾ ಜಸ್ಟ್ ಡಿನ್ನರ್ಗೆ ಅಥವಾ ಲಂಚ್ಗಾದರೂ ಪ್ಲ್ಯಾನ್ ಮಾಡಿದ್ರೂ ಕೂಡ ನೀವು ಇಲ್ಲಿ ರೆಸ್ಟೋರೆಂಟ್ನ ವಿಸಿಟ್ ಮಾಡ್ಬೋದು. ವ್ಯೂ ನೋಡ್ತಾ ಇದ್ದಾಗೇ ಆಲ್ರೆಡಿ ನೀವು ಗೆಸ್ ಮಾಡಿರ್ತೀರಾ, ಇದು ಮೂಡುಬಿದ್ರೆಯಲ್ಲಿರ್ತಕ್ಕಂಥ ಎಸ್ಟೇಟ್ ರೆಸಾರ್ಟ್. ಅಲ್ಲಿ ಸುತ್ತಮುತ್ತ ನೀವು ನಾರ್ಮಲ್ ಹೋಟೆಲ್ಸ್ಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಬಜೆಟಲ್ಲಿ ನೀವು ಈ ರೆಸಾರ್ಟಲ್ಲಿನೇ ಸ್ಟೇ ಮಾಡ್ಬೋದು. ಸಖತ್ ಲಕ್ಸುರಿ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕಿಂತ ಹೆಚ್ಚಾಗಿ ವ್ಯೂ ಸಖತ್ತಾಗಿದೆ. ನೀವು ರೂಮಲ್ಲಿ ಸ್ಟೇ ಮಾಡಿದ್ರೂ ಕೂಡ ಅಥವಾ ರೆಸ್ಟೋರೆಂಟಲ್ಲಿ ಜಸ್ಟ್ ನೀವು ಲಂಚ್ ಅಥವಾ ಡಿನ್ನರ್ ಮಾಡ್ತೀರಾ ಅಂದರೂ ಕೂಡ ನೀವು ವ್ಯೂನ ಎಂಜಾಯ್ ಮಾಡ್ತೀರಾ, ಅಷ್ಟು ಬ್ಯೂಟಿಫುಲ್ ಆಗಿದೆ. ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ. ಈ ಪ್ರಾಪರ್ಟಿಲಿ ಏನೆಲ್ಲ ಇದೆ ಅಂತ ನಾನು ತೋರಿಸ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡೋದು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮೂಡುಬಿದ್ರೆಯಿಂದ ಜಸ್ಟ್ 8 ಕಿಲೋಮೀಟರ್ಸಲ್ಲಿ ಇರ್ತಕ್ಕಂಥ ಈ ಎಸ್ಟೇಟ್ ರೆಸಾರ್ಟ್ ಮಂಗಳೂರಿಂದ ನಿಮಗೆ 27 ಕಿಲೋಮೀಟರ್ಸ್ ಆಗುತ್ತೆ. ಅರೌಂಡ್ 50 ಮಿನಿಟ್ಸಲ್ಲಿ ರೀಚ್ ಆಗ್ತೀರಾ. ಸೊ ನೀವು ಮಂಗಳೂರಲ್ಲಿ ಹಾಗೆ ಸುತ್ತಮುತ್ತ ಎಲ್ಲಾದರೂ ಸ್ಟೇ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಈ ಪ್ಲೇಸ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸ್ವಿಮ್ಮಿಂಗ್ ಪೂಲ್ ಇದೆ, ಜಿಮ್ ಏರಿಯಾ ಇದೆ, ಸ್ಪಾ ಇದೆ, ಹಾಗೆ ಕಿಡ್ಸ್ ಪ್ಲೇ ಏರಿಯಾ, ರೆಸ್ಟೋರೆಂಟ್, ಹೀಗೆ ಎಲ್ಲ ಥರದ ಸರ್ವಿಸಸ್ ಕೂಡ ಈ ರೆಸಾರ್ಟಲ್ಲಿ ನೀವು ನೋಡ್ಬೋದು. ಯಾವ ರೀತಿ ಇದೆ ಅಂತ ನೀವೇ ನೋಡ್ತಾ ಬನ್ನಿ. ವಿಡಿಯೋ ಕೊನೆಯಲ್ಲಿ ನಾನು ನಿಮಗೆ ಡೀಟೇಲ್ಸ್ ಜೊತೆ ಮತ್ತೆ ಸಿಗ್ತೀನಿ, ಪ್ರೈಸ್ ಕೂಡ ಹೇಳ್ತೀನಿ, ಹಾಗೆ ರೂಮ್ ಕೂಡ ಯಾವ ರೀತಿ ಇದೆ ತೋರಿಸ್ತೀನಿ.
ವೆಲ್ಕಮ್ ಬ್ಯಾಕ್. ನೋಡ್ತಾ ಇದ್ದೀರಾ ಅಲ್ವಾ ರೆಸಾರ್ಟ್ ಯಾವ ರೀತಿ ಇದೆ ಅಂತ. ಕಿಡ್ಸ್ ಪ್ಲೇ ಏರಿಯಾಯಿಂದ ಹಿಡಿದು ಇಂಡೋರ್ ಗೇಮ್ಸ್ ಆಗಿರ್ಬೋದು, ಔಟ್ಡೋರ್ ಗೇಮ್ಸ್, ಸ್ವಿಮ್ಮಿಂಗ್ ಪೂಲ್, ಜಿಮ್, ಸ್ಪಾ ಹೀಗೆ ಎಲ್ಲ ಥರದ ಫೆಸಿಲಿಟಿ ಇರ್ತಕ್ಕಂಥ ಈ ರೆಸಾರ್ಟ್ ಒಂದು ರೂಮಿಗೆ 5000 ರುಪೀಸ್ ಚಾರ್ಜ್ ಆಗುತ್ತೆ. ಹಾಗೆ ಇದರಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಇರುತ್ತೆ. ಹಾಗೆ ನೈಟ್ ಡಿನ್ನರ್ಗೆ ಅಂತಲೇ ಇಲ್ಲಿ ಹೊರಗಡೆಯಿಂದ ಸಾಕಷ್ಟು ಜನ ಬರ್ತಾರೆ. ನೀವು ಇಲ್ಲಿ ಸ್ಟೇ ಮಾಡಿಲ್ಲ ಅಂದರೂ ಕೂಡ ಈ ರೆಸ್ಟೋರೆಂಟ್ಗೆ ಅಂತ ನೀವು ಡಿನ್ನರ್ಗೆ ಅಥವಾ ಲಂಚ್ಗೆ ಕೂಡ ಬರ್ಬೋದು. ಈ ಪ್ಲೇಸ್ನ ಅಡ್ರೆಸ್, ಲೊಕೇಶನ್ ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಹಾಗೆ ನೈಟ್ ಕ್ಯಾಂಪ್ ಫೈರ್ ಕೂಡ ಇರುತ್ತೆ. ನೀವೇನಾದರೂ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಗ್ರೂಪ್ ಜೊತೆ ಬರ್ತಾ ಇದ್ದೀರಾ ಅಂದರೆ ಈ ಪ್ಲೇಸ್ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಸೊ ಇವಾಗ ತೋರಿಸ್ತಾ ಇದ್ದೀನಲ್ವ, ಇದೇ ರೆಸ್ಟೋರೆಂಟ್. ಇದರಿಂದ ವ್ಯೂ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ನಿಮಗೆ ಹ್ಯೂಜ್ ಪಾರ್ಕಿಂಗ್ ಏರಿಯಾ ಕೂಡ ಈ ರೆಸಾರ್ಟಲ್ಲಿದೆ. ಹಾಗೆ ಹೆಸರೇ ಹೇಳ್ದಾಗೆ ಎಸ್ಟೇಟ್ ರೆಸಾರ್ಟ್ ಅಂದರೆ ನಿಮಗೆ ಸುತ್ತಲೂ ಗ್ರೀನರಿನೇ ಕಾಣಿಸುತ್ತೆ. ಒಂದು ಲಕ್ಸುರಿ ಆಗಿರ್ತಕ್ಕಂಥ ರೆಸ್ಟೋರೆಂಟ್ ಮತ್ತು ರೆಸಾರ್ಟ್ ಅಂತಲೇ ಹೇಳ್ಬೋದು. ಪ್ರತಿಯೊಂದೂ ಟ್ರೆಡಿಷ್ನಲ್ ಜೊತೆ ಒಂದು ಮಾಡ್ರನ್ ಲುಕ್ ಕೊಟ್ಟರೆ ಹೇಗಿರುತ್ತೆ ಆ ರೀತಿಯಾಗಿದೆ ಅಂತಲೇ ಹೇಳ್ಬೋದು. ರೆಸ್ಟೋರೆಂಟಿಂದ ಹಿಡಿದು ರೂಮ್ ಕೂಡ ಅದೇ ರೀತಿಯಾಗಿತ್ತು. ಸೊ ನಿಮ್ಮ ಬ್ಯುಸಿ ಲೈಫಲ್ಲಿ ಒಂದು ಪೀಸ್ಫುಲ್ಲಾಗಿ, ಯಾವುದೇ ರೀತಿ ಟ್ರಾಫಿಕ್ ಇಲ್ಲದೆ, ಗಲಾಟೆ ಇಲ್ಲದೆ, ಟೆನ್ಷನ್ ಫ್ರೀ ಆಗಿ ರಿಲ್ಯಾಕ್ಸ್ ಮಾಡೋದಕ್ಕೆ ಈ ಪ್ಲೇಸ್ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ರಾತ್ರಿ ಹೊತ್ತು ಕೂಲ್ ವೆದರ್ನ ಎಂಜಾಯ್ ಮಾಡಿಕೊಂಡು ಡಿನ್ನರ್ ಮಾಡೋದಕ್ಕೆ ಸಾಕಷ್ಟು ಜನ ಇಲ್ಲಿ ವಿಸಿಟ್ ಮಾಡಿದರು ಅಂತಲೇ ಹೇಳ್ಬೋದು. ಸೊ ನೇಚರ್ನ ಇಷ್ಟಪಡೋರು ಈ ಪ್ಲೇಸ್ನ ಮಿಸ್ ಮಾಡದೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಮತ್ತು ಇನ್ಫಾರ್ಮೇಷನ್ ಕೂಡ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಹಾಗೆ ವಿಡಿಯೋ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಹಾಗೆ ನಿಮಗೇನಾದರೂ ಪರ್ಟಿಕ್ಯುಲರ್ ರೆಸಿಪಿ ಆಗಿರ್ಬೋದು ಅಥವಾ ಪರ್ಟಿಕ್ಯುಲರ್ ಪ್ಲೇಸ್ ಬಗ್ಗೆ ಆಗಿರ್ಬೋದು, ಯಾವುದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ, ಅಥವಾ ನಿಮ್ಗೆ ಯಾವುದಾದ್ರೂ ವಿಡಿಯೋದಲ್ಲಿ ಡೌಟ್ ಇತ್ತು ಅಂದರೆ, ಅಥವಾ ಏನಾದರೂ ಸಜೆಷನ್ ಇತ್ತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಲೈಕ್ ಮಾಡಿದ್ರೆ ಅಥವಾ ಕಮೆಂಟ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ನನ್ನ ವೀಡಿಯೋಸ್ ಯಾವ ರೀತಿ ನಿಮಗೆ ರೀಚ್ ಆಗ್ತಾ ಇದೆ ಅಂತ. ನನ್ನ ವೀಡಿಯೋಸಿಂದ ಏನಾದರೂ ಯೂಸ್ಫುಲ್ ಆಗ್ತಾ ಇದೆಯಾ ಅಂತ ಕೂಡ ನನಗೆ ತಿಳ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ನಾನು ಮಾಡ್ತಕ್ಕಂಥ ವೀಡಿಯೋಸ್ ಅದರಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ ಇದ್ದರೆ ಮಾತ್ರ ನಾನು ಶೇರ್ ಮಾಡ್ತೀನಿ. ಇಲ್ಲಾಂದರೆ ಸುಮ್ಮನೆ ನಾನಲ್ಲಿ ವಿಸಿಟ್ ಮಾಡಿದ್ದೆ ಅಂತ ಆಗಿರ್ಬೋದು, ಅಥವಾ ನಾನಲ್ಲಿ ಯಾವ ರೀತಿ ಎಂಜಾಯ್ ಮಾಡಿದೆ ಅಂತ ಆಗಿರ್ಬೋದು, ಅಥವಾ ನಾನಲ್ಲಿ ಏನು ತಿಂದೆ ಅಂತ ಆಗಿರ್ಬೋದು, ಈ ಥರದ ವಿಷಯನ ಶೇರ್ ಮಾಡೋದಕ್ಕೆ ನಾನು ಇಷ್ಟಪಡೋದಿಲ್ಲ. ಅದ್ರ ಬದಲಾಗಿ ಅಲ್ಲಿ ಯಾವ ರೀತಿ ಇತ್ತು, ನೀವು ವಿಸಿಟ್ ಮಾಡಿದ್ರೆ ನಿಮಗೆ ಅಲ್ಲಿ ಏನೆಲ್ಲ ಫೆಸಿಲಿಟೀಸ್ ಇರುತ್ತೆ ಅನ್ನೋದಾಗಿರ್ಬೋದು, ನಿಮ್ಗೆ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ, ಅಥವಾ ನಾವು ಒಂದು ಪ್ಲೇಸಿಗೆ ಹೋಗೋಕ್ಕೂ ಮುಂಚೆ ಅಲ್ಲಿ ಯಾವ ರೀತಿ ಇರುತ್ತೆ ಅಂತ ತಿಳ್ಕೊಂಡು ಆಮೇಲೆ ವಿಸಿಟ್ ಮಾಡ್ತೀವಿ. ಎಷ್ಟೋ ಸಲ ಮೊದಲೇ ನೋಡ್ಕೊಂಡು ಹೋಗಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತಲ್ವ, ಆ ಥರದಕ್ಕೆ ಹೆಲ್ಪ್ ಆಗಲಿ ಅಂತ ನಾನು ಈ ಥರದ ಪ್ಲೇಸಸ್ ಎಲ್ಲ ವೀಡಿಯೋಸ್ನ ಶೇರ್ ಮಾಡ್ತಾ ಇರ್ತೀನಿ. ಇನ್ನು ನನ್ನ ರೆಸಿಪಿಗಳಲ್ಲಾಗಿರ್ಬೋದು, ಅಡುಗೆ ತುಂಬ ಈಸಿ ಇತ್ತು ಅಂದರೆ ಮಾತ್ರ ಅಂಥದನ್ನು ತೋರಿಸ್ತೀನಿ. ತುಂಬ ಕಷ್ಟದಾಗಿರ್ಬೋದು, ತುಂಬ ಟೈಮ್ ತಗೊಂಡು ಅದ್ರ ಬಗ್ಗೆ ಒಂದು 10 ನಿಮಿಷ ಮಾತಾಡಿ ಆಮೇಲೆ ರೆಸಿಪಿ ಹೇಳೋದಾಗಿರ್ಬೋದು, ಅಥವಾ ಇನ್ಫಾರ್ಮೇಷನ್ ಹೇಳೋದಾಗಿರ್ಬೋದು, ಆ ಥರದ್ದೇನು ಮಾಡೋದಿಲ್ಲ. ಈ ವಿಡಿಯೋದಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಈ ರೆಸಾರ್ಟ್ ಬಗ್ಗೆ ಹೇಳೋದಕ್ಕೆ ಏನೂ ಇಲ್ಲದೆ ಇರೋ ಕಾರಣ ನಾನು ಮ್ಯೂಸಿಕ್ನ ಆ್ಯಡ್ ಮಾಡಿ ಆಮೇಲೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಇನ್ಫಾರ್ಮೇಷನಲ್ಲೂ ಕೂಡ ನಿಮ್ಗೆ ಜಸ್ಟ್ ಎಷ್ಟು ಬೇಕು ಅಷ್ಟೇ ಇದೆ ಹೊರತು ಜಾಸ್ತಿ ಯಾವುದೇ ರೀತಿ ಕತೆ ಆಗಿರ್ಬೋದು ಏನೂ ನಾನು ಆ್ಯಡ್ ಮಾಡೋದಿಲ್ಲ. ಜೊತೆಗೆ ಆದಷ್ಟು ಒಳ್ಳೆ ಒಳ್ಳೆ ಪ್ಲೇಸಸ್ನ ತೋರಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನು ವಿಸಿಟ್ ಮಾಡೋ ಪ್ಲೇಸಸಲ್ಲಿ ಯಾವುದೆಲ್ಲ ಚೆನ್ನಾಗಿರುತ್ತೆ ಅದನ್ನು ಮಾತ್ರ ನಾನು ಪೋಸ್ಟ್ ಮಾಡೋದು. ಎಲ್ಲ ಕಡೆ ವಿಸಿಟ್ ಮಾಡಿರೋದು ಎಲ್ಲ ಪ್ಲೇಸಸ್ನೂ ನಾನು ಅಪ್ಲೋಡ್ ಮಾಡೋದಿಲ್ಲ. ಸೊ ಇಷ್ಟ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.